ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಆಶಾ. ಫ್ರೆಂಡ್ಸ್, ಇವತ್ತು ನಾನು ಬಾಟ್ಲುಗಳನ್ನ ನಾವು ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಬಾಟ್ಲುಗಳು ಕ್ಲೀನ್ ಮಾಡೋದಕ್ಕೆ ತುಂಬ ಜನ ಎಲ್ಲರೂ ಪ್ರತಿಯೊಂದು ಮನೇಲೂ ಅಮ್ಮದಿರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಏನೆಲ್ಲ ಹೇಗೆಲ್ಲ ಕ್ಲೀನ್ ಮಾಡೋದು, ಏನು ಹಾಕಿ ಕ್ಲೀನ್ ಮಾಡೋದು. ಸೋಪ್ ಹಾಕಿದ್ರೆ ಸೋಪ್ ಸ್ಮೆಲ್ ಬರುತ್ತೆ, ಲಿಕ್ವಿಡ್ ಹಾಕಿದ್ರೆ ಲಿಕ್ವಿಡು ಸ್ಮೆಲ್ ಬರ್ತಾ ಇರುತ್ತೆ. ಈ ಲಿಕ್ವಿಡು ಸ್ಮೆಲ್ಲು ಎಲ್ಲ ಏನು ಇಲ್ಲದೇ ನಾವು ಹೇಗೆ ಕ್ಲೀನಾಗಿ ನೀಟಾಗಿ ಬಾಟ್ಲುಗಳ್ನ ಕ್ಲೀನ್ ಮಾಡ್ಕೊಳೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ 2 ರೀತಿಲಿ ಕ್ಲೀನ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಹೊಸ ಬಾಟ್ಲ್. ಇದು ಒಂದು ವಾರ ಆಗಿದೆ ನಾನು ತೊಗೊಂಡು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ. ನೋಡ್ಬೋದು, ಈ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಬಾಟ್ಲ್ ಕ್ಲೀನ್ ಮಾಡೋದಕ್ಕೆ ಅಂತ. ಮತ್ತು ಇನ್ನೊಂದು ಆಪ್ಷನ್ ಆಗಿ ಇಲ್ಲಿ ನಾನು ಬ್ರಷ್ ತೊಗೊಂಡಿದ್ದೀನಿ. ಇದು ಬಾಟ್ಲ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಬರುತ್ತೆ. ಮತ್ತು ನಮಗಿಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಇದು ತುಂಬಾ ಸಿಗುತ್ತೆ. ನನ್ನ ಬಾಟ್ಲ್ ಲೆಂತ್ ನೋಡಿಕೊಂಡು ನಾನು ಆ ಬ್ರಷ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಮತ್ತು ನೀವಿಲ್ಲಿ ಬೇಕಂದರೆ ಬಿಸಿನೀರು ಸಹ ತೊಗೊಳ್ಬೋದು, ಕೋಲ್ಡ್ ವಾಟರ್ ಸಹ ತೊಗೋಬೋದು. ಈಗ ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಮೊದಲು ಸ್ಟೀಲ್ ಬಾಟ್ಲ್ ಏನಿದೆಯೋ ಇದು ಹಾಟ್ ಆ್ಯಂಡ್ ಕೋಲ್ಡ್ ಎರಡೂ ಇದೆ ಈ ಬಾಟಲಲ್ಲಿ. ಈ ಬಾಟ್ಲಿಗೆ ನಾನು ಇಲ್ಲಿ ಕಲ್ಲುಪ್ಪನ್ನ ತೊಗೊತಾ ಇದ್ದೀನಿ. ಕಲ್ಲುಪ್ಪು ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ಸಲಿಗೆ 1-2 ಸ್ಪೂನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನಾನು ಬಿಸಿನೀರು ತೊಗೊಂಡಿದ್ದೀನಿ ಈ ಬಾಟ್ಲಿಗೆ ಅಂಥೇಳಿ ನೋಡ್ಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಕ್ಯಾಪ್ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ತೀನಿ. ಹೀಗೆ ಶೇಕ್ ಮಾಡೋದ್ರಿಂದ ನಮಗೆ ಏನು ಬಾಟ್ಲ್ ಒಳಗಡೆ ಪಾಚಿ ಥರ ಇರುತ್ತೋ, ನೈಸಾಗಿ ಒಂಥರ ನೈಸಾಗಿರುತ್ತೆ ಬಾಟ್ಲ್ ಒಳಗಡೆ ಎಲ್ಲ, ಅದೆಲ್ಲ ನಮಗೆ ನೀಟಾಗಿ ಈ ಕಲ್ಲುಪ್ಪಲ್ಲಿ ನಾವು ಶೇಕ್ ಮಾಡಿ ಚೆನ್ನಾಗೆ ಈಗ ಮಾಡೋದ್ರಿಂದ ನೋಡ್ಬೋದು ಫ್ರೆಂಡ್ಸ್. ಈ ರೀತಿಲಿ ಮಾಡೋದ್ರಿಂದ ನಾವು ಎಲ್ಲ ಕಡೆ ಚೆನ್ನಾಗಿ ತಿರುಗಿಸಿ ಅದನ್ನು ಶೇಕ್ ಮಾಡಿ ನಾವು ಕ್ಲೀನ್ ಮಾಡಿ ಈ ಥರನೂ ಸಹ ಮಾಡ್ಕೊಳೋದ್ರಿಂದ ಮುಂದುಗಡೆ ಸಹ ಏನಿದೆಯೋ ಆ ಪಾಚಿ ಥರ ನೈಸಾಗಿ ಏನೇನಿರುತ್ತೋ ಅವೆಲ್ಲ ಕ್ಲೀನಾಗಿ ನಮಗೆ ಹೋಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಕಲ್ಲುಪ್ಪು ಹಾಕಿರೋದ್ರಿಂದ ನಮಗೆ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಈಗ ಒಂದು 5 ನಿಮಿಷ ಆದಮೇಲೆ ಮತ್ತೆ ನಾನು ಅದೇ ನೀರೊಳಗಡೆ ಅದೇ ಉಪ್ಪೊಳಗಡೆ ಮತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಳೋದ್ರಿಂದ ಮತ್ತೆ ಉಪ್ಪಿನ ಜೊತೆ ಉಪ್ಪು ಹಾಕ್ಕೊಳೋದ್ರಿಂದ ಬೇಗ ಉಪ್ಪು ಕರಗಲ್ಲ. ಆದ್ದರಿಂದ ನಾನು ಇಲ್ಲಿ ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಶೇಕ್ ಮಾಡ್ಕೊಳೋದ್ರಿಂದ ನಮಗೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ ಮೆಲ್ಟು ಜಾಸ್ತಿ ಆಗಲ್ಲ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಈಗ ಚೆನ್ನಾಗಿ ನಾನು ಶೇಕ್ ಮಾಡಿ ಇದು ಬಾಟ್ಲನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ನೀರನ್ನ ನಾನು ಸಪ್ರೇಟ್ ತೆಗ್ದು ಮತ್ತು ಬರೀ ನೀರಲ್ಲಿ ಒಂದ್ಸಲಿ ನಾನು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ಕೈಯಲ್ಲೆಲ್ಲ ನೋಡಿದ್ದೀನಿ. ಆ ನೈಸಾಗಿ ಏನಿರುತ್ತೋ ಅದು ಯಾವುದೂ ಇಲ್ಲ. ಮತ್ತು ಕ್ಯಾಪ್ನ ಸಹ ನಾನು ಈ ಬ್ರಷಲ್ಲಿ ರಬ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಸಹ ಯಾವುದೇ ರೀತಿ ಸೋಪ್ ಆಗಲಿ ಏನಾಗಲಿ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಈವನ್ ನಾವು ಪಾತ್ರೆ ತೊಳೆಯೋ ಸ್ಕ್ರಬ್ ಏನಿದೆಯೋ ಆ ಸ್ಕ್ರಬ್ ಸಹ ನಾವಿಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಬರೀ ಸ್ಕ್ರಬ್ನ ಯೂಸ್ ಮಾಡಬೇಕು, ಸೋಪೆಲ್ಲ ಹಾಕಬಾರ್ದು. ಅದೇಕೆಂದರೆ ಅದು ಬರೀ ಆ ಸೋಪ್ ಸ್ಮೆಲ್ಲೇ ಇರುತ್ತೆ ಮತ್ತು ಬೇಗ ಬಾಟ್ಲುಗಳು ಹಾಳಾಗೋದು ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಉಪ್ಪು ಹಾಕೋದ್ರಿಂದ ಯಾವ ರೀತಿ ಏನೂ ಹಾಳಾಗಲ್ಲ. ಮತ್ತು ಈ ಬಾಟ್ಲು ನಾನು 10 ದಿವಸ ಆಯಿತು ಫ್ರೆಂಡ್ಸ್ ನಾನು ಇದನ್ನು ತೊಗೊಂಡು. ಈ ಬಾಟ್ಲನ್ನ ನಾನು ಇಲ್ಲಿ ಈ ಬ್ರಷ್ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇವನ್ ನೋಡ್ಬೋದು ನೀವು, ಈ ಥರ ನಮ್ಗೆ ಮಾಡೋದ್ರಿಂದ ಸುತ್ತಲೂ ನಮಗೆ ಅದು ಬ್ರಷ್ ಏನಿದೆಯೋ ಅದು ಕ್ಲೀನಾಗೆ ನೋಡ್ಬೋದು. ರೋಲಿಂಗ್ ಇದೆ, ಇದು ರೋಲ್ ಇದೆ ಈ ಬ್ರಷಲ್ಲಿ. ಈ ರೋಲ್ ಇರೋದ್ರಿಂದ ನಾವು ಬಾಟಲ್ನ ಚೆನ್ನಾಗಿ ಕೈಯಲ್ಲಿ ತಿರುಗಿಸ್ಕೊಂಡು ಇದು ಮಾಡೋದ್ರಿಂದ ಇದರಲ್ಲಿರೋ ಪಾಚಿ ಗಲೀಜು ಎಲ್ಲ ಕ್ಲೀನಾಗಿ ನೀಟಾಗುತ್ತೆ ನಮಗೆ. ನೋಡ್ಬೋದು, ನಮಗೆ 2 ಆಪ್ಷನ್, ಈ 2 ಆಪ್ಷನಲ್ಲಿ ನಾವು ಬಾಟ್ಲನ್ನ ಕ್ಲೀನ್ ಮಾಡ್ಕೋಬೋದು. ಯಾವುದೇ ರೀತಿ ಸೋಪು ಅವೆಲ್ಲ ಏನೂ ಹಾಕದೇ ನಮ್ಮ ಬಾಟ್ಲುಗಳ್ನ ನಾವು ಸೇಫಾಗಿ ಇಟ್ಕೋಬೋದು. ಈವನ್ ಮರಳು ಬರುತ್ತಲ್ಲ, ಮರಳು ಅಂತ ಹೇಳ್ತೀವಲ್ಲ, ಆಚೆ ಎಲ್ಲ ಮನೆ ಕಟ್ಟೋ ಜಾಗದಲ್ಲೆಲ್ಲ ಸಿಗುತ್ತೆ. ಆ ಮರಳನ್ನ ಸಹ ನಾವು ಯೂಸ್ ಮಾಡಿ ಬಾಟ್ಲನ್ನ ಕ್ಲೀನ್ ಮಾಡ್ಕೋಬೋದು. ಇವನ್ ನೀವು ನೀರಿಂದು ಕ್ಯಾನ್ ಬರುತ್ತಲ್ಲ ಫ್ರೆಂಡ್ಸ್, ಆ ನೀರು ಕ್ಯಾನ್ಗೂ ಸಹ ನಾವು ಆಚೆ ಸಿಗೋ ಮರಳನ್ನು ತೊಗೊಂಡು ನಾವು ಬಾಟ್ಲನ್ನ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಬಾಟ್ಲು ಆಚೆ ಹೊರಗಡೆ ಏನಿದೆಯೋ ಆ ಹೊರಗಡೆಗೆ ಬರೀ ಸ್ಕ್ರಬ್, ನಾವು ಪಾತ್ರೆ ತೊಳೆಯೋ ಸ್ಕ್ರಬ್ ಏನಿದೆಯೋ ಆ ಸ್ಕ್ರಬ್ನ ಯೂಸ್ ಮಾಡಿ ನಾನು ಬಾಟ್ಲನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ನಾವು ಕ್ಯಾಪ್ ಹಾಕೋ ಜಾಗದಲ್ಲಿ ಅಲ್ಲಿ ಸ್ವಲ್ಪ ಗಲೀಜಿರುತ್ತೆ, ಆ ಪಾಚಿನೆಲ್ಲ ನಾನು ಇಲ್ಲಿ ಬರೀ ಸ್ಕ್ರಬ್ನ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನೀಟಾಗೆ ಕ್ಲೀನ್ ಆಗಿದೆ.
ಹಾಗೆ ಬಾಟ್ಲ್ ಸಹ ಅಷ್ಟೇ ನೀಟಾಗಿರುತ್ತೆ. ಇಲ್ಲಿ ಈ ಕ್ಯಾಪ್ ಹಾಕೋ ಜಾಗದಲ್ಲಿ ನಾನು ಬರೀ ಸ್ಕ್ರಬ್ಬಲ್ಲಿ ರಬ್ ಮಾಡ್ಕೊತಾ ಇದ್ದೀನಿ. ಇವನ್ ಆಚೆ ಸಹ ಹಾಗೆ ರಬ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮಗೇನೋ ಸೋಪ್ ಬೇಕು ಅಂತಂದರೆ ಬರೀ ಕೈಯಲ್ಲಿ ಸೋಪ್ ಎತ್ಕೊಂಡು ನೀವು ಅದನ್ನು ತೊಳ್ಕೊಬೋದು. ಮತ್ತು ಬಾಟ್ಲಲ್ಲಿ ಏನಾದರೂ ಕ್ಯಾಪ್ ಅನ್ನೋದೇನಾದರೂ ಇದು ಪೈಪ್ ಏನಾದರೂ ಸ್ಟ್ರಾ ಥರ ಬಂದರೆ ಅದನ್ನು ಮಾತ್ರ ನೀವು ಬಿಸಿನೀರಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇಲ್ಲಿ ನಾನು ಸಾಲ್ಟು ಮತ್ತು ಇನ್ನೊಂದು ಬ್ರಷ್ ಥರ ಯೂಸ್ ಮಾಡಿದ್ದೀನಿ. 2 ಆಪ್ಷನ್ ಇದೆ ನಮಗೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.